ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಪೊಲೀಸ್ ಇಲಾಖೆಯಲ್ಲಿ ಅದನ್ನ ಬಹಳ ಕಠಿಣವಾಗಿ ತಗೊಳ್ತಾ ಇದ್ದೀವಿ. ಬೆಂಗಳೂರಿನಲ್ಲಾಗ್ಬೋದು ಅಥವಾ ಯಾವುದೇ ಪಟ್ಟಣದಲ್ಲೂ ಈ ವೀಲಿಂಗ್ ಮಾಡೋದು ಇದೆಲ್ಲ ಬಹಳ ಕಠಿಣವಾಗಿ ಕ್ರಮ ತಗೊಳ್ತೀವಿ. ಜೊತೆಗೆ ಈ ಏನು ಮದ್ಯವ್ಯಸನಿಗಳಿದ್ದಾರೆ, ಡ್ರಗ್ಸ್ ಇದೆ, ಅದನ್ನ ನಾವು ಡ್ರಗ್ಸ್ ಅನ್ನ ಇಡೀ ರಾಜ್ಯದಲ್ಲಿ ಡಿಕ್ಲೇರ್ ಮಾಡಿದ್ದೀವಿ. ನಾವು ಡ್ರಗ್ಸ್ ಅನ್ನ ನಿಲ್ಲಿಸ್ತೀವಿ ಅಂತೇಳಿ ನಾವು ಡಿಕ್ಲೇರ್ ಮಾಡಿದ್ದೀವಿ. ಅದು ಬಹಳ ಒಂದು ರೀತಿಯಲ್ಲಿ ಬಹಳ ನಾವು ಕಠಿಣವಾದಂಥ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ. ಸಾವಿರಾರು ಕೆಜಿ ಗಟ್ಟಲೆ ನಾವು ಕಾನ್ಫಿಸ್ಕೇಟ್ ಮಾಡಿ ಹಿಡಿದಾಕಿದ್ವಿ, ಸುಟ್ಟಾಕಿದ್ವಿ. ಇಲ್ಲೇ ನಮ್ಮ ದಾವಸ್ಪೇಟೆನಲ್ಲಿ ಇನ್ಸಿನರೇಟರ್ ಇದೆ, ಅಲ್ಲೇ ಸುಟ್ಟಿದ್ದೀವಿ ಕೋಟ್ಯಾಂತರ ರೂಪಾಯಿ. ಬಟ್ ಅವ್ರಿಗೆ ಪನಿಷ್ಮೆಂಟ್ ಮಾಡ್ತೀವಲ್ಲ, ಪನಿಷ್ಮೆಂಟು ಆಗಿದೆ. ಬಹಳ ಕಡೆ ಪನಿಷ್ಮೆಂಟ್ ಆಗಿದೆ. ಕೆಲವರು ಈಗ ಫಾರಿನರ್ಸ್ ಇದ್ದಾರೆ, ಫಾರಿನರ್ಸ್ ಅನ್ನ ನಾವು ಡಿಪೋರ್ಟ್ ಮಾಡ್ತೀವಿ. ಈಗಾಗಲೇ ಒಂದು 200 ಜನ ಡಿಪೋರ್ಟ್ ಮಾಡಿದ್ವಿ. ಅವ್ರವ್ರ ಎಂಬೆಸಿಗಳಿಗೆ, ಹೈಕಮಿಷನ್ಗೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ. ಆಮೇಲೆ ಅವ್ರಿಗೇನಾದರೂ ಕೇಸ್ಗಳು ಅದು ಇದ್ರೆ ಅವ್ರನ್ನ ಇಲ್ಲೇ ಇಟ್ಕೊಂಡು ಕೇಸ್ ನಡೆಸ್ತೀವಿ. ಆ ನಂತರ ಕೇಸ್ ಆದಮೇಲೆ ಅವ್ರ ದೇಶಕ್ಕೆ ಅವ್ರನ್ನ ಕಳಿಸ್ಬಿಡಿ. ಎಷ್ಟೋ ಜನ ಫಾರಿನರ್ಸು ಪಾಸ್ಪೋರ್ಟ್ ವೀಸಾ ಎಲ್ಲ ಇಲ್ಲದೆ ಬಂದ್ಬಿಡ್ತಾರೆ. ಬಂದು ಇಲ್ಲಿ ಸ್ಟೂಡೆಂಟ್ ವೀಸಾ ತೊಗೊಂಡ್ಬರ್ತಾರೆ, ವೀಸಾ ಮುಗಿದೋಗುತ್ತೆ, ಆ ಪೀರಿಯಡ್ ಮುಗಿದ್ರೂ ಇಲ್ಲೇ ಇರ್ತಾರೆ. ಅಂಥವ್ರನ್ನ ಐಡೆಂಟಿಫೈ ಮಾಡಿ ನಮ್ಮಲ್ಲಿ FRRO ಅಂತ ಒಂದು ಆರ್ಗನೈಸೇಷನ್ ಇದೆ, ಅವ್ರಿಗೆ ಹೇಳಿ ಅವರಿಂದ ಡಿಪೋರ್ಟ್ ಮಾಡಿಸ್ತೀವಿ. ಈಗ ಬೆಂಗಳೂರು, ತುಮಕೂರು, ರಾಯದುರ್ಗದವರೆಗೆ ಕಂಪ್ಲೀಟ್ ಯಾವುದು ಕೂಡ ಇರೋದು. ಹೌದು, ಗೊತ್ತಿಲ್ಲ. ನಾವು ಕೂಡ ಕೇಳಿದ್ದೇವೆ, ನಮ್ಮ ಜಿಲ್ಲೆಗೆ ಹೆಚ್ಚು ಹಣ ಕೊಡಿ ಅಂತ ಕೇಳಿದ್ದೇವೆ, ಪ್ರಾಜೆಕ್ಟ್ಸ್ ಕೊಡಿ, ಹಣ ಕೊಡಿ ಅಂತ ಕೇಳಿದ್ದೇವೆ. ಅದು ನಿರೀಕ್ಷೆ ಇದೆ, ನಿರೀಕ್ಷೆ ಬಹಳ ಹೆಚ್ಚು ನಿರೀಕ್ಷೆನೇ ಇಟ್ಕೊಂಡಿದ್ದೀನಿ ನಾನು. ಅದು ಯಾವ ರೀತಿ ಆಗುತ್ತೆ ನೋಡಬೇಕು. ಈ ವರ್ಷ ನಾವು ಕಳೆದ ಬಾರಿ 3.7 lakh crores ಬಡ್ಜೆಟ್ ಇತ್ತು. ಈ ವರ್ಷ ನಾವು 4 ಲಕ್ಷ ಕೋಟಿಗೂ ಹೆಚ್ಚು ಬಡ್ಜೆಟ್ ಗಾತ್ರ ಬರ್ತಕ್ಕಂಥ ಸಾಧ್ಯತೆ ಇದೆ. ಅದರಲ್ಲಿ ನಮ್ಮ ಜಿಲ್ಲೆಗೆ ಏನು ಕೊಡ್ತಾರೆ ನೋಡಬೇಕು. ಪರಿಶಿಷ್ಟ ಸಮುದಾಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಹಣ ಕೇಂದ್ರ ಸರ್ಕಾರದ ಬಡ್ಜೆಟ್ನಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತ ಅವರೊಂದು ಸ್ವಲ್ಪ ತಿರುಗಿ ನೋಡ್ಕೊಂಡ್ಬಿಟ್ರೆ ಬಿಜೆಪಿಯವರು ಸಾಕು. ಎಷ್ಟು ಹಣ ಕೇಂದ್ರ ಸರ್ಕಾರದಿಂದ ಇಡೀ ದೇಶದಲ್ಲಿ, ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇಲ್ಲ, ಇಡೀ ದೇಶದಲ್ಲಿ ಎಷ್ಟು ಪರ್ಸೆಂಟೇಜು ಹಣವನ್ನು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಕೊಟ್ಟಿದ್ದಾರೆ. 50 ಲಕ್ಷ ಕೋಟಿ ಬಡ್ಜೆಟ್. 50 ಲಕ್ಷ ಕೋಟಿ ಬಡ್ಜೆಟ್ನಲ್ಲಿ 24% ಕೊಡಬೇಕು ಅಲ್ವಾ? ನಮ್ಮ ರಾಜ್ಯದಲ್ಲಿ ಲೆಕ್ಕ ಹಾಕಿದ್ರೆ, ಆಲ್ ಇಂಡಿಯಾ ಲೆಕ್ಕ ಹಾಕೊಂಡ್ರೆ ಬಹುಶಃ ಇನ್ನು ಜಾಸ್ತಿನೂ ಆಗ್ಬೋದು ಅಥವಾ 1-2% ಕಡಿಮೆನೂ ಆಗ್ಬೋದು. ಯಾಕಂದರೆ ಉತ್ತರ ಭಾರತದಲ್ಲಿ ಟ್ರೈಬಲ್ ಇದು ಸಂಖ್ಯೆ ಜಾಸ್ತಿ ಇದೆ. ಎಲ್ಲಿ ಮಧ್ಯಪ್ರದೇಶದಲ್ಲಿರ್ಬೋದು, ಒರಿಸ್ಸಾದಲ್ಲಿರ್ಬೋದು, ಅಲ್ಲೆಲ್ಲ ಟ್ರೈಬಲ್ ಸಂಖ್ಯೆಗಳು ಜಾಸ್ತಿ ಇದೆ. ಬೇರೆ ಬೇರೆ ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ ಅಲ್ಲೆಲ್ಲ SC ಪಾಪ್ಯುಲೇಷನ್ ಜಾಸ್ತಿ ಇದೆ. ಪಂಜಾಬ್ನಲ್ಲಿ 35% ಪಂಜಾಬ್ನಲ್ಲಿ SCಗಳಿದ್ದಾರೆ. ಅದರಿಂದ ಈ ದೇಶದಲ್ಲಿ ಲೆಕ್ಕ ಹಾಕಿ ಅವರು ಅಷ್ಟು ಪರ್ಸೆಂಟೇಜನ್ನು ಕೊಡಬೇಕು ಅಂತ ಕಾನೂನಲ್ಲೇ ಇದೆ, ಸಂವಿಧಾನದಲ್ಲೇ ಇದೆ. ಬಡ್ಜೆಟರಿ ಅಲೋಕೇಶನ್ ಶುಡ್ ಬಿ ಬೇಸ್ಡ್ ಆನ್ ದಿ ಪಾಪ್ಯುಲೇಷನ್ ಆಫ್ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಅಂತ ಇದೆ. ಅದು ಕೊಡಬೇಕಲ್ಲ. ನಾವು ಮಾಡಿದ್ದೀವಿ, ನಾವು ಕಾನೂನು ತಂದೆ ಮಾಡಿದ್ದೀವಿ. ನಾವು ಎಲ್ಲಿವರೆಗೂ ಮಾಡಿದ್ದೀವಿ ಅಂದರೆ ಆ ಹಣ ಖರ್ಚು ಮಾಡದೇ ಇದ್ದರೆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಮತ್ತು ಹಣನ ಅಲೋಕೇಶನ್ ಮಾಡಬೇಕು ಅಂತ ಕೂಡ ಮಾಡ್ಕೊಂಡಿದ್ದೀವಿ. ಅದನ್ನು ಅವ್ರು ಮಾಡ್ಬೋದು. ಅದಕ್ಕೆ ಉತ್ತರ ಬಿಜೆಪಿಯವರು ಕೊಡಬೇಕು.